ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. T20 ರ್ಯಾಂಕಿಂಗ್ ನಲ್ಲಿ ಅಭಿಷೇಕ್ ಶರ್ಮಾ ದಾಖಲೆ ಬರೆದಿದ್ದಾರೆ. ಬರೋಬ್ಬರಿ 38 ಸ್ಥಾನ ಜಿಗಿದಂತ ಅಭಿಷೇಕ್ ಶರ್ಮಾ ಈಗ ನಂಬರ್ 2 ಬ್ಯಾಟರ್ ಆಗಿದ್ದಾರೆ. ಇದು ಅವರ ಜೀವನ ಶ್ರೇಷ್ಠ ಸಾಧನೆ. ಫಸ್ಟ್ ರ್ಯಾಂಕಿಂಗ್ ನಲ್ಲಿ ಟ್ರಾವಿಸ್ ಹೆಡ್ ಹಾಗೆ 3ನೇ ರ್ಯಾಂಕಿಂಗ್ ನಲ್ಲಿ ತಿಲಕ್ ವರ್ಮಾ ಇದ್ದಾರೆ. ಇಂಗ್ಲೆಂಡ್ ವಿರುದ್ಧದ T20 ಸರಣಿಯಲ್ಲಿ ಸಂಜು ಸ್ಯಾಮ್ಸನ್ ಕೈಬೆರಳು ಮುರಿದಿದೆ. ರಾಜಸ್ಥಾನ ರಾಯಲ್ಸ್ ನಾಯಕ ಸಂಜು ಸಂಪೂರ್ಣವಾಗಿ ಫಿಟ್ ಆಗೋಕೆ ಸುಮಾರು 6 ರಿಂದ 7 ವಾರಗಳ ಅಗತ್ಯ ಇದೆ. ಹೀಗಾಗಿ IPLನ ಕೆಲ ಪಂದ್ಯಗಳಲ್ಲಿ ಸಂಜು ಸ್ಯಾಮ್ಸನ್ ಹೊರಗುಳಿಯುವಂತ ಅನುಮಾನ ಇದೆ. RR ಕ್ಯಾಪ್ಟನ್ ಸಂಜು ಸ್ಯಾಮ್ಸನ್ IPLನಿಂದ ಹೊರಗುಳಿದ್ರೆ ತಂಡದ ಕ್ಯಾಪ್ಟನ್ ಯಾರಾಗ್ತಾರೆ ಎಂಬ ಕುತೂಹಲ ಹೆಚ್ಚಾಗಿದೆ. ಇದೀಗ ನಾಯಕನ ರೇಸ್ಗೆ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಅವರ ಹೆಸರು ಕೇಳಿಬಂದಿದೆ. ಇತ್ತೀಚೆಗೆ ನಡೆದ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಅಗರ್ವಾಲ್ ಪ್ರದರ್ಶನ ಅದ್ಭುತವಾಗಿತ್ತು. ಜೊತೆಗೆ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಅಗರ್ವಾಲ್ ಪರ್ಫಾರ್ಮೆನ್ಸ್ ಸೂಪರ್ ಆಗಿತ್ತು. ಇದೀಗ ಸಂಜು ಸ್ಯಾಮ್ಸನ್ ಇಲ್ಲದೇ ಇದ್ರೆ ಕ್ಯಾಪ್ಟನ್ ಮಯಾಂಕ್ ಆಗೋದೇ ಬೆಸ್ಟ್ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಹೀಗಾಗಿ RR ಸಂಜು ಸ್ಯಾಮ್ಸನ್ ಬದಲಿಗೆ ಮಯಾಂಕ್ ಅಗರ್ವಾಲ್ಗೆ ಬಿಡ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಯಂಗ್ ಕ್ರಿಕೆಟರ್ ಅಭಿಷೇಕ್ ಶರ್ಮಾ ಯಶಸ್ಸಿನ ಹಿಂದಿರುವಂತ ಗುರು ಯುವರಾಜ್ ಸಿಂಗ್, ಗುರು ಯುವಿ ಕೂಡ ಶಿಷ್ಯನ ಸಾಧನೆಯನ್ನು ಕೊಂಡಾಡ್ತಾ ಇದ್ದಾರೆ. ಇದರ ನಡುವೆ ಅಭಿಷೇಕ್ ಕೂಡ ಗುರುವಂದನೆ ಸಲ್ಲಿಸಿದ್ದಾರೆ. ತನ್ನ ಮೆಂಟರ್ ಯುವರಾಜ್ ಸಿಂಗ್ ಬಗ್ಗೆ ಗೌರವದ ಮಾತುಗಳನ್ನಾಡಿದ್ದಾರೆ. ಈ ಬಾರಿಯ ಸೌತ್ ಆಫ್ರಿಕಾ T20 ಲೀಗ್ನಲ್ಲಿ ಕಣಕ್ಕಿಳಿಯುವ ಮೂಲಕ ದಿನೇಶ್ ಕಾರ್ತಿಕ್ ಸೌತ್ ಆಫ್ರಿಕಾ T20 ಲೀಗ್ ಆಡಿದ ಮೊದಲ ಭಾರತೀಯ ಎನಿಸಿಕೊಳ್ಳುವ ಮೂಲಕ ದಾಖಲೆ ಬರೆದಿದ್ರು. ಎಲ್ಲರೂ ಕೂಡ DKಗೆ ಗುಡ್ ಲಕ್ ಹೇಳ್ತಿದ್ರೆ, ಇತ್ತ ದಿನೇಶ್ ಕಾರ್ತಿಕ್ ಯಾಕೋ ಡುಮ್ಕಿ ಡಮಾರ್ ಆಗಿದ್ದಾರೆ. ಸೌತ್ ಆಫ್ರಿಕಾ T20 ಲೀಗ್ನಲ್ಲಿ ದಿನೇಶ್ ಕಾರ್ತಿಕ್ ಸೌಂಡೇ ಮಾಡ್ತಾ ಇಲ್ಲ. ಪಾರ್ ಲಾಯರ್ಸ್ ಪರ 10 ಪಂದ್ಯಗಳಲ್ಲಿ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಕಣಕ್ಕಿಳಿದಿದ್ದಂತ ದಿನೇಶ್ ಕಾರ್ತಿಕ್ 7 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿದ್ದಾರೆ. ಕೇವಲ ಒಂದೇ ಒಂದು ಅರ್ಧ ಶತಕ ಬಾರಿಸಿದ್ದು ಬಿಟ್ರೆ ಇನ್ನುಳಿದ 6 ಇನ್ನಿಂಗ್ಸ್ಗಳಲ್ಲೂ ಕೂಡ ಫೇಲ್ಯೂರ್ ಆಗಿದ್ದಾರೆ. RCB ಮಹಿಳಾ ತಂಡದ ಹೊಸ ಜೆರ್ಸಿಯನ್ನ ಅನಾವರಣಗೊಳಿಸಲಾಗಿದೆ. 2025ರ ಮಹಿಳಾ ಪ್ರೀಮಿಯರ್ ಲೀಗ್ ಮುನ್ನ ಕೆಂಪು ಮತ್ತು ಕಡು ನೀಲಿ ಬಣ್ಣ ಮಿಶ್ರಿತ ತರಬೇತಿ ಜೆರ್ಸಿಯನ್ನ RCB ಬಿಡುಗಡೆ ಮಾಡಿದೆ. ಬದಲಾಗಿರುವಂತಹ ನೂತನ ಜೆರ್ಸಿಯನ್ನ ತೊಟ್ಟು ತಂಡದ ಆಟಗಾರ್ತಿಯರು ಅಭ್ಯಾಸ ಮಾಡ್ತಾ ಇರುವಂತಹ ಫೋಟೋಗಳನ್ನ RCB ಫ್ರಾಂಚೈಸಿಯು ತನ್ನ ಅಧಿಕೃತ ಖಾತೆಯಲ್ಲಿ ಹಂಚಿಕೊಂಡಿದೆ. WPL ಫೆಬ್ರವರಿ 14ರಿಂದ ಆರಂಭವಾಗಲಿದೆ. RCB ನಾಯಕತ್ವ ಸ್ಮೃತಿ ಮಂದಾನ ಕೈಯಲ್ಲಿದೆ. RCB ಹೊರತುಪಡಿಸಿ ಗುಜರಾತ್ ಜೈಂಟ್ಸ್, ಡೆಲ್ಲಿ ಕ್ಯಾಪಿಟಲ್ಸ್, UP ವಾರಿಯರ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು WPLನಲ್ಲಿ ಕಣಕ್ಕಿಳಿಯಲಿವೆ. ಫೆಬ್ರವರಿ 19ರಿಂದ ಆರಂಭವಾಗಲಿರುವಂತಹ ಚಾಂಪಿಯನ್ಸ್ ಟ್ರೋಫಿಗೆ ಅಂಪೈರ್ ಮತ್ತು ಮ್ಯಾಚ್ ರೆಫರಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಭಾರತದ ಪ್ರಸಿದ್ಧ ಅಂಪೈರ್ ನಿತಿನ್ ಮೆನನ್ ಮತ್ತು ಮಾಜಿ ಕ್ರಿಕೆಟರ್ ಜಾವಗಲ್ ಶ್ರೀನಾಥ್ ಅವರ ಹೆಸರು ಪಟ್ಟಿಯಲ್ಲಿಲ್ಲ. ಇದಕ್ಕೆ ಕಾರಣ ಕೊನೆಗೂ ಕೂಡ ರಿವೀಲ್ ಆಗಿದೆ. ಈ ಇಬ್ಬರು ಕೂಡ ಪಾಕಿಸ್ತಾನಕ್ಕೆ ಹೋಗೋಕೆ ನಿರಾಕರಿಸಿದ್ದರಿಂದ ಅವರನ್ನ ಪಟ್ಟಿಯಲ್ಲಿ ಸೇರಿಸಿಲ್ಲ. ಆಸ್ಟ್ರೇಲಿಯಾ ತಂಡದ ಸ್ಟಾರ್ ಆಲ್ರೌಂಡರ್ ಮಾರ್ಕಸ್ ಸ್ಟೋಯ್ನಿಸ್ ಏಕದಿನ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ಆರಂಭಕ್ಕೆ ಕೆಲವೇ ದಿನಗಳು ಮಾತ್ರ ಉಳಿದಿರುವಾಗ ಸ್ಟೋಯ್ನಿಸ್ ಈ ನಿರ್ಧಾರ ಪ್ರಕಟಿಸಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಗಾಗಿ ಆಯ್ಕೆ ಮಾಡಲಾದಂತಹ 15 ಸದಸ್ಯರ ಆಸ್ಟ್ರೇಲಿಯಾ ತಂಡದಲ್ಲಿ ಮಾರ್ಕಸ್ ಸ್ಟೋಯ್ನಿಸ್ ಕಾಣಿಸಿಕೊಂಡಿದ್ರು. ಆದ್ರೀಗ ಏಕದಿನ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಸ್ಟೋಯ್ನಿಸ್ ಗುಡ್ ಬೈ ಹೇಳಿದ್ದಾರೆ. ಸೌತ್ ಆಫ್ರಿಕಾ T20 ಲೀಗ್ನ ಎಲಿಮಿನೇಟರ್ ಪಂದ್ಯದಲ್ಲಿ ಫಾಫ್ ಡುಪ್ಲೆಸಿಸ್ ಸೂಪರ್ ಮ್ಯಾನ್ ರೀತಿ ಕ್ಯಾಚ್ ಹಿಡಿದಿದ್ದಾರೆ. 40 ವರ್ಷದ ಡುಪ್ಲೆಸಿಸ್ ಗಾಳಿಯಲ್ಲಿ ಮೇಲಕ್ಕೆ ಹಾರಿ ಹಿಡಿದ ಕ್ಯಾಚ್ ನೋಡಿ ವಯಸ್ಸು ಜಸ್ಟ್ ನಂಬರ್ ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಈ ಲೀಗ್ನಲ್ಲಂತೂ 40 ವರ್ಷದ ಡುಪ್ಲೆಸಿಸ್ ಯಂಗ್ ಕ್ರಿಕೆಟರ್ಸ್ ಕೂಡ ನಾಚುವಂತೆ ಫೀಲ್ಡಿಂಗ್ ಮಾಡಿ ತೋರಿಸಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.